18 ನರ ಕಾಯಿಲೆನ ಗುಣ ಮಾಡುತ್ತೆ. ಅದ್ರ ಜೊತೆಲಿನೂ ನೀವು ಲಾಲಾರಸ ಜೊತೆಲಿ ತಿಂದಾಗ ಏನಾಗುತ್ತೆ, ನಿಮಗೆ ಅದೊಂಥರ ಮೆಡಿಸಿನ್ಸ್. ಅದು ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ನಿಮ್ಮ ಕಣ್ಣು ಚುರುಕಾಗುತ್ತೆ, ಬಿಳಿ ಕೂದಲಿರೋ ಕಪ್ಪು ಕೂದಲಾಗುತ್ತೆ, ನಿಮ್ಮ ದೇಹನ ಚರ್ಮದಲ್ಲಿರುವಂಥದ್ದು ನೋಡಿ ಪ್ರತಿ ದಿನ ನಿಮಗೆ ಆಯುಷ್ ಕಡಿಮೆ ಆಗ್ತಾ ಇರುತ್ತೆ. ಅಂದರೆ ಯಾವ ಥರ ಅಂದರೆ, ನಾವು ವಯಸ್ಸು ಆಗ್ತಾ ಆಗ್ತಾ ಕೊಲಾಜಿನ್ ಅಂತ ಹೇಳ್ತಲ್ಲ, ಆ ಕೊಲಾಜಿನ್ ಡೌನ್ ಆಗುತ್ತೆ. ಹೇಗಾಗುತ್ತೆ ಅಂದರೆ, ನೀವು 20 ವರ್ಷದಲ್ಲಿರೋಂಥ ಯವನ ಇವಾಗಿದ್ದೀರಾ, 20 ವರ್ಷದಲ್ಲಿರೋಂಥ ಯವನ ಇವಾಗಿದ್ದೀರಾ. ಯಾಕಂತ ಹೇಳಿದ್ರೆ ನಿಮ್ಮಲ್ಲಿರೋಂಥ ಪದಾರ್ಥಗಳು ನಿಮ್ಮ ದೇಹದಲ್ಲಿಲ್ಲ. ಸೊ ಇದನ್ನು ನೀವು ತಗೊಂಡಾಗ ಇದ್ರ ಜೊತೆಲಿನೂ ಬೆಳಗಿನ ಜಾವ ಅದಾದಮೇಲೆ ಹಲ್ಲುಜ್ಜಿ ಸ್ನಾನ ಮಾಡ್ಕೊಂಡು ಬಂದಮೇಲೆ ಮೊಳಕೆ ಗೊತ್ತಲ್ವಾ, ಹೆಸರು ಕಾಳು ಮೊಳಕೆ, ಹಸಿ ಮೊಳಕೆನ ದಯವಿಟ್ಟು ಟೊಮೆಟೊ, ಕ್ಯಾಪ್ಸಿಕನ್ ಮತ್ತು ಗ್ರೀನ್ ಚಿಲ್ಲಿ, ಶುಂಠಿ ದಯವಿಟ್ಟು ತಿನ್ನಿ. ನೀವು ಎಷ್ಟು ಸಾಧ್ಯ ಆದಷ್ಟು ಶುಂಠಿ ನೀವು ತಿನ್ನಿ. ಯಾಕಂದರೆ ಕೆಲವ್ರಿಗೆ ಅದು, ಈಗ ನಾನಂತೂ ಆಲ್ಮೋಸ್ಟ್ ದಿನಕ್ಕೆ ಒಂದಿಷ್ಟು ಶುಂಠಿ ತಿಂತಾನೆ ಇರ್ತೀನಿ. ಯಾಕಂದರೆ ಶುಂಠಿದಲ್ಲಿ ಬ್ಯಾಕ್ಟೀರಿಯಾನೇ ಇಲ್ಲ. ಅದಕ್ಕೆ ಎಷ್ಟು ಸ್ವಚ್ಛ ಮಾಡುತ್ತೆ ನಮ್ಮ ದೇಹ ಅಂತ ಹೇಳಿದ್ರೆ, ಆ್ಯಕ್ಟಿವ್ ಆಗಿ ಕೊಡುತ್ತದು. ಅದ್ರ ಜೊತೆಲಿ ಬೆಳಗಿನ ಜಾವ ಈ ಕರ್ಬೇವು ಸೊಪ್ಪು ಲಾಲಾರಸ ಜೊತೆ ತಿಂದ ನಂತರ ಸ್ನಾನ ಮಾಡ್ಕೊಂಡು ಆಚೆ ಬಂದ ಮೇಲೆ ಈ ಹೆಸರು ಕಾಳು ಮೊಳಕೆ, ಮೆಣಸಿನ್ಕಾಯಿ ಅಂತ ಹೇಳ್ಬಿಟ್ಟು ಖಾರ ತಿನ್ನೋಕ್ಕೆ ಹೋಗಬೇಡಿ, ದೇಹನ ಖಾರ ಮಾಡೋಕ್ಕೆ ಹೋಗಬೇಡಿ. ಅರ್ಥಾಗ್ತಾ ಇದೆಯಲ್ಲ ನಿಮಗೆ? ಇದು ಜೊತೆಲಿ ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೆಟೊ, ಕ್ಯಾಪ್ಸಿಕನ್ ಮಿಕ್ಸ್ ಮಾಡಿಕೊಂಡು ಹಸಿ ಹೆಸರು ಕಾಳನ್ನ ತಿನ್ನಿ. ರುಚಿಗೆ ತಕ್ಕಾಗೆ ಪಿಂಕ್ ಗುಲಾಬಿ ಉಪ್ಪು ಹಾಕ್ಕೊಳ್ಳಿ. ಈ ಟಾಟಾದವ್ರು ಇದೆಯಲ್ಲ, ಅದು ದಯವಿಟ್ಟು ಗುಲಾಬಿ ಉಪ್ಪನ್ನ ಹಾಕ್ಕೊಳ್ಳಿ. ಅದು ನ್ಯಾಚುರಲ್ ಆಗಿರೋವಂಥದ್ದು ಉಪ್ಪು. ಅದು ಅರ್ಥ ಆಗ್ತಿದೆಯಲ್ಲ? ಅದನ್ನು ಮಿಕ್ಸ್ ಮಾಡ್ಕೊಂಡು ನೀವು ತಿಂದಾಗ ಅರ್ಧ ಗಂಟೆ ನೀವು ಬಿಟ್ಬಿಡಿ. ಅದ ನಂತರ ರಾಗಿ ಗಂಜಿ, ಇದು ನಿಮಗೆ ಹೊಟ್ಟೆ ತುಂಬ ಚೆನ್ನಾಗಿ ಜೀರ್ಣ ಕೊಡುತ್ತೆ. ಬೆಳಗಿನ ಜಾವ ಏನು ನೀವು ತಿಂತಿರೋದು, ಇಡ್ಲಿ ಸಾಂಬಾರು, ತುಂಬ ಎಲ್ಲ ವಿಟಮಿನ್, ಕ್ಯಾಲ್ಸಿಯಂ, ಪ್ರೋಟೀನ್ಸ್ ಎಲ್ಲ ಹೋಗಿರುತ್ತದು. ನಮಗೆ 3 ಇಂಚ್ ನಾಲ್ಗೆ ರುಚಿಗೆ ನಮ್ಮ ಹೊಟ್ಟೆನ ಗಟರ್ ಮಾಡ್ತಾ ಇದ್ದೀವಿ. 3 ಇಂಚ್ ನಾಲ್ಗೆ ರುಚಿಗೆ ನಮ್ಮ ದೇಹನ ಗಟರ್ ಮಾಡ್ತಾ ಇದ್ದೀವಿ. ಅರ್ಥ ಮಾಡ್ಕೊಳ್ಳಿ. ನೀವು ಬೆಳಗಿನ ಜಾವದಲ್ಲಿ ನೀವು ಆಲ್ಮೋಸ್ಟ್ ತರಕಾರಿ ಜ್ಯೂಸು ಒಂದೊಂದು ಥರ, ಒಂದು ದಿನ ಬೀಟ್ರೂಟು, ಒಂದು ದಿನ ಹಾಗಲಕಾಯಿ, ಒಂದು ದಿನ ಬೇರೆ ಸೌತೆಕಾಯಿ, ಈ ಥರ ಒಂದೊಂದು ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಇಲ್ಲ ಸಾಧ್ಯತೆ ಕಚ್ಕೊಂಡು ತಿನ್ನಿ. ಬಟ್ ಹೋಟೆಲ್ ಫುಡ್ ಮಾತ್ರ ದಯವಿಟ್ಟು ನಿಲ್ಲಿಸಿ. ಯಾಕಂದ್ರೆ ನಾವು ಆಲ್ಮೋಸ್ಟ್ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಎಲ್ಲ ಅವ್ರಿಗೆ ಕೆಲಸ ಹೋಗ್ತಾ ಇರುವಾಗ ಬರೀ ಹೋಟ್ಲು ಫುಡ್ಡಲ್ಲೇ ಇದ್ದು, ಅವ್ರಿಗೆ ಯಾವಾಗ ಅವ್ರಿಗೆ ರಿಟೈರ್ಮೆಂಟ್ ಲೈಫಲ್ಲಿ ಅವ್ರಿಗೆ ಮೆಡಿಕಲ್ ರಿಪೋರ್ಟ್ ಬರುತ್ತೆ, ಅಂದರೆ ಆ್ಯಸಿಡಿಟಿನಲ್ಲಿ ಯಾವ ಮಟ್ಟಕ್ಕೆ ಹೋಗ್ಬೋದು ಅಂತ. ನಾನು ಲಾಸ್ಟ್ ಆಲ್ಮೋಸ್ಟ್ 1 ಮಂತ್ ಬ್ಯಾಕ್ ಒಂದು ಕಡೆ ಸನ್ಮಾನ ಮಾಡ್ತೀವಿ, ರಿಟೈರ್ಡ್ ಆಗಿದೆ ಅಂತ. ಸನ್ಮಾನ ಆಗಿ ಜಸ್ಟ್ ಕುತ್ಕೊಂಡಿರೋ ಹಾಗೆ ಆ ಮನುಷ್ಯ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೇ ಹೋದ್ರು ಅವರು. ಸೊ ಅರ್ಥ ಮಾಡ್ಕೊಳ್ಳಿ, ಇದಕ್ಕೆ ಕಾರಣ ನಾವೇ. ಅದರಲ್ಲಿ ಅರ್ಥ ಆಗ್ತಿದೆಯಲ್ಲ? ಇನ್ನೊಂದು ಕ್ವಶನ್ಸು, ಯಾರ ಇವನ್ನ ಕರಿಬೇಕು? ಸೊ ನೀವು ಬನ್ನಿ.